ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಪತ್ರಿಕೆಯಲ್ಲಿ ಯಾವ ಸುದ್ದಿ ಮಹತ್ವವನ್ನು ಪಡೆದಿದೆ, ಯಾವ ಸುದ್ದಿ ಅಲ್ಲ, ಸುದ್ದಿಯ ಹಿಂದಿನ ಸುದ್ದಿ ಯಾವುದು, ಹೀಗೆ ವಿಶ್ಲೇಷಣೆ ನಡೆಸೋದು ನನ್ನ ಉದ್ದೇಶ. ಸೊ ಮೊದಲ ಕನ್ನಡ ಪತ್ರಿಕೆ ನೋಡೋಣ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವತ್ತು ಮೊದಲ ಕೋವಿಡ್ನ ಸುದ್ದಿ ಮೊದಲ ಪ್ರಾಶಸ್ತ್ಯವನ್ನು ಪಡೆದಿದೆ. ನಗರದಲ್ಲಿ ಮೃತರ ಸಂಖ್ಯೆ 97ಕ್ಕೆ ಏರಿಕೆ, ಕೋವಿಡ್ 5290 ಪ್ರಕರಣ ಅನ್ನುವ ಸುದ್ದಿ. ಹಾಗೆ ಗಣಿಗಾರಿಕೆ ರಾಯಧನ ಪರಿಷ್ಕರಣೆಯನ್ನು ಸರ್ಕಾರ ಮಾಡಿದೆ, ಆ ಸುದ್ದಿ ಇದೆ. ಹಾಗೆಯೇ ರಸ್ತೆಗೆ ವಿಮೆ ಮಾಡಿಸಿದ ಚಾಲಕ ಅನ್ನುವ ಒಂದು ಸುದ್ದಿ ಕೂಡ ಇದೆ. ಇನ್ನು ಕೋವಿಡ್ ಗುಂಡಿಗೆ ಶವ ಎಸೆಯಲು JCB ಬಳಕೆ ಅನ್ನುವ ಸುದ್ದಿ ಇದೆ. ಇದು ಚನ್ನಗಿರಿ ಇದು. ಹಾಗೆಯೇ ಬಳ್ಳಾರಿ ನಿನ್ನೆ ಹೇಗಾಯಿತು ಅಂತ ಗೊತ್ತು. ಕರ್ನಾಟಕ ಇದ್ದಕ್ಕಿದ್ದಾಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಇದು ಸಿಕ್ಕೋಗ್ಬಿಡ್ತು. ಪ್ರಚಾರ BBC ಕೂಡ ಬಳ್ಳಾರಿಯ ಒಂದು ಆ ಘಟನೆಯನ್ನು, ಅಮಾನವೀಯವಾದ ಘಟನೆಯನ್ನು, ಮನುಷ್ಯ ವಿರೋಧಿ ಘಟನೆಯನ್ನು ಪ್ರಸಾರ ಮಾಡ್ತು. ನಮ್ಮ ಬೆನ್ನು ನಾವು ತಟ್ಟಿಕೊಳ್ತಿರುವ ಅಯೋಗ್ಯ ಜನ ನೋಡು ಹಾಗೆ. ಇನ್ನೊಂದು ಸುದ್ದಿ, ಚೀನಾಗೆ ಹೆದ್ದಾರಿ ಬಂದ್ ಅನ್ನುವ ಸುದ್ದಿ ಪ್ರಜಾವಾಣಿಯಲ್ಲಿ ಪ್ರಮುಖವಾಗಿ ಇದೆ. ಹಾಗೆಯೇ KPCC ಅಧ್ಯಕ್ಷರಾಗಿ DKಶಿ ಪದಗ್ರಹಣ ಇಂದು. ಸೊ ಇನ್ನೊಂದು ಕೋವಿಡ್ ಆಸ್ಪತ್ರೆಗಳ ಮೇಲಿನ ಒತ್ತಡ ತಡೆಯೋದಕ್ಕೆ ಮುಖ್ಯಮಂತ್ರಿಗೆ ತಜ್ಞರು ಸಲಹೆ ನೀಡಿದ್ದಾರೆ ಅನ್ನೋದು. ಸಾಮಾನ್ಯ ಜ್ವರ ಮನೆಯಲ್ಲಿಯೇ ಚಿಕಿತ್ಸೆ ಪಡಿಬೇಕು ಅಂತ. ಇನ್ನು ಹಿಂದೂ ಪತ್ರಿಕೆಯ ಮೊದಲ ಸುದ್ದಿ, ಇಂಡಿಯಾ ಚೀನಾ ಅಗ್ರಿ ಟು ಹೋಲ್ಡ್ ಮೋರ್ ಟಾಕ್ಸ್ ಟು ರಿಸಾಲ್ವ್ LAC ಸ್ಟ್ಯಾಂಡ್ ಆಫ್. ಮೋದಿ ಕ್ವಿಟ್ಸ್ ಚೈನೀಸ್ ಸೋಷಿಯಲ್ ಮೀಡಿಯಾ ಸೈಟ್. GST ರೆವೆನ್ಯೂ ಪ್ಲಗ್ಡ್ 41% ಇನ್ ಫಸ್ಟ್ ಕ್ವಾರ್ಟರ್ಸ್. ಎಸ್. ಹಾಗೆಯೇ ಹೋಮ್ ಐಸೋಲೇಷನ್ ಸಜೆಸ್ಟೆಡ್ ಫಾರ್ ಅಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಅನ್ನುವ ಸುದ್ದಿ ಕೂಡ ಹಿಂದೂ ಪತ್ರಿಕೆಯಲ್ಲಿದೆ. ಹಾಗೆ ಡೆಕ್ಕನ್ ಪತ್ರಿಕೆಯಲ್ಲೂ ಕೂಡ ನೋ ಹೈವೇ ಪ್ರಾಜೆಕ್ಟ್ಸ್ ಫಾರ್ ಚೀನಾ, BSNL ಕ್ಯಾನ್ಸಲ್ಸ್ 4G ಟೆಂಡರ್. ಸೊ ಬಹಳ ಮುಖ್ಯವಾಗಿ ಎಲ್ಲ ಪತ್ರಿಕೆಗಳು ಕೂಡ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಎತ್ತ ಸಾಗುತ್ತಿದೆ ಅನ್ನುವ ಒಂದು ದಿಕ್ಸೂಚಿಯನ್ನು ನೀಡುವ ವರದಿಗಳನ್ನು ಪ್ರಕಟಿಸಿವೆ. ಏನು ಚೀನಾದ ಗಡಿ ತಂಟೆಯ ನಂತರ ಏನೇನಾಗಿದೆ ಅನ್ನುವ ಸುದ್ದಿಗಳು ಕೂಡ ಇವೆ. ನಾನು ಪ್ರಮುಖವಾಗಿ ಒಂದೆರಡು ಸುದ್ದಿಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಮೊದಲನೇದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು DK ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾ ಇರೋದು. ಸೊ ಪತ್ರಿಕೆಗಳಲ್ಲಿ ಪ್ರಮುಖವಾಗಿ ಮೊದಲ ಪೇಜ್ನಲ್ಲಿ ಈ ಒಂದು ಸುದ್ದಿಗೆ ಮಹತ್ವ ನೀಡಿವೆ. ಅದಕ್ಕೆ ಕಾರಣ ಗೊತ್ತು. ಒಳಗಡೆ DK ಶಿವಕುಮಾರ್ ಅವರ ಅಡ್ವರ್ಟೈಸ್ಮೆಂಟ್ ಒಂದು ಪೇಜ್ ಇದೆ. ಸೊ ಕಳೆದ 2-3 ದಿನಗಳಿಂದ ಬಹುತೇಕ ಎಲ್ಲ ಮಾಧ್ಯಮಗಳಲ್ಲಿ DK ಶಿವಕುಮಾರ್ ಅವರು ಈ ಜಾಹೀರಾತನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಜಾಹೀರಾತನ್ನು ಕೊಟ್ಟಿದೆ. ಹಾಗೆಯೇ ಮಾಧ್ಯಮಗಳಲ್ಲೂ ಕೂಡ ಇವತ್ತು ಬೆಳಗಿನಿಂದ ಎಲ್ಲ TV ಚಾನೆಲ್ಗಳು ಕೂಡ ಈ ಒಂದು ಘಟನೆಯನ್ನು, ಈ ಒಂದು ಐತಿಹಾಸಿಕ ಘಟನೆ ಅಂತ ಕ್ಲೇಮ್ ಮಾಡ್ಕೋತಾರೆ, ಅದನ್ನು ಲೈವ್ ಮಾಡ್ತಾರಂತೆ. DK ಶಿವಕುಮಾರ್ ಮಿಂಚುತ್ತಾ ಇದ್ದಾರೆ. DK ಶಿವಕುಮಾರ್ ವೈಭವವನ್ನು ತೋರಿಸ್ತಾ ಇದ್ದಾರೆ. ತಮ್ಮದು ಯಾವುದೇ ರೀತಿಯ ರಾಜಕಾರಣ ಅನ್ನುವುದನ್ನೇನಿದೆ ಅದರದ ಒಂದು ಸಣ್ಣ ಒಂದು ಬಹಳ ಸಣ್ಣದ ಒಂದು ಸೂಚನೆ ಅಂತ ಅನ್ಬೋದು, ಅದನ್ನು ಮಾಡ್ತಿದ್ದಾರೆ. ಸೊ DK ಶಿವಕುಮಾರ್ ಅಂತೇಳಿ ಕಾಂಗ್ರೆಸ್ ಪಕ್ಷದ ಉಳಿದ ನಾಯಕರುಗಳೆಲ್ಲ ನೇಪಥ್ಯಕ್ಕೆ ಸರಿಯುವ ಒಂದು ಸಂಭವ ಕಾಣ್ತಾ ಇದೆ. ನನ್ನ ಮುಂದೆ ಒಂದು ಪ್ರಶ್ನೆ ಇದೆ, ಈ ಸಂದರ್ಭದಲ್ಲಿ ಇಂಥ ಸಂಭ್ರಮ ಬೇಕಾಗಿತ್ತ ಅಂತ. ಕಾಂಗ್ರೆಸ್ ಆಫೀಸ್ನಲ್ಲಿ 150 ಜನ ಇರ್ತಾರಂತೆ, 150 ಜನರಿಗೆ ಮಾತ್ರ ಇನ್ವೈಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ KC ವೇಣುಗೋಪಾಲ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾರಂತೆ. ಚೆನ್ನಿತಾಲ ಅವರು ಏನು ಕೇರಳದ ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ, ಪ್ರತಿಪಕ್ಷದ ಅವರು ಭಾಗವಹಿಸ್ತಾರಂತೆ. 150 ಜನರಿಗೆ ಫೈನ್. ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ತಾಲೂಕು ಮಟ್ಟದಿಂದ ಹಿಡಿದು ಹೋಬಳಿ ಮಟ್ಟದಿಂದ ಅಲ್ಲೇ ನಿಂತು ನೋಡಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಸುದ್ದಿ. ಆ ಪ್ರತಿಜ್ಞೆಯ ವಿವರಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನಗೆ ಬಹಳ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಇರೋದು, ಕಾಂಗ್ರೆಸ್ ಅನ್ನುವ ಪಕ್ಷ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಕಾಂಗ್ರೆಸ್ ಅಂದರೆ ಒಂದು ಆಂದೋಲನ, ಕಾಂಗ್ರೆಸ್ ಅಂದರೆ ಒಂದು ಸರಳತೆ, ಕಾಂಗ್ರೆಸ್ ಅಂದರೆ ಭ್ರಾತೃತ್ವ, ಕಾಂಗ್ರೆಸ್ ಅಂದರೆ ಸ್ವಾಭಿಮಾನ ಅಲ್ವಾ. ಸೊ ಕಾಂಗ್ರೆಸ್ ಅಂದರೆ ಸ್ವರಾಜ್ಯ ಕಲ್ಪನೆ, ಕಾಂಗ್ರೆಸ್ ಅಂದರೆ ದೇಶೀಯತೆ. ಇಂತಹ ಕಾಂಗ್ರೆಸ್ ಇಂತಹ ವೈಭವ, ಇದು ವೈಭವ ಅಲ್ಲ ಅಂತ ಕಾಂಗ್ರೆಸ್ಸು DK ಶಿವಕುಮಾರ್ ಕ್ಲೇಮ್ ಮಾಡ್ಕೋಬೋದು. ಸ್ಟಿಲ್ ಇದು ವೈಭವ, ಇದರ ಅಗತ್ಯ ಇತ್ತಾ ಅನ್ನುವ ಪ್ರಶ್ನೆ ನನ್ನ ಮುಂದೆ ಇದೆ. ನೀವು ಅಧಿಕಾರ ಸ್ವೀಕರಿಸಿ ಸಂಭ್ರಮಿಸಿದರೆ ಏನು ಮಾಡೋದಕ್ಕಾಗಲ್ಲ. ನೀವು
ಬಿ ಜೆ ಪಿಯನ್ನು ಹೇಗೆ ಎದುರಿಸ್ತೀರಿ, ಆ ಶಕ್ತಿ ಇದೆಯಾ, ಕಾಂಗ್ರೆಸ್ಸನ್ನು ಹೇಗೆ ಮುನ್ನಡೆಸ್ತೀರಿ ಅದು ಭಾಳ ಮುಖ್ಯ ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿದೆ. ಆ ಡಿ ಕೆ ಶಿವಕುಮಾರ್ ಹೋರಾಟಗಾರದ ಮನುಷ್ಯ ಎಲ್ಲ ಸರಿ, ಆದರೆ ಕಾಂಗ್ರೆಸ್ನ ಮೂಲ ತತ್ವ ಇದೆಯಲ್ಲ ಅದು ವೈಭವ ವಿಜೃಂಭಣೆ ಅಲ್ಲ. ಅದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಕ್ಕಿಂತ ನನಗೆ ಬಹಳ ಮುಖ್ಯ ಅಂತ ಅನಿಸೋದು, ಅವರು ಇಂಥ ಸಂಭ್ರಮ ಮಾಡೋದಕ್ಕಿಂತ 4 ಜನ ಯಾರ ನಾಯಕರು ಕಟ್ಕೊಂಡು ಕರ್ನಾಟಕದಾದ್ಯಂತ ಪ್ರವಾಸ ಮಾಡ್ಬೋದಾಗಿತ್ತು. ಜನರ ಸಂಕಷ್ಟಗಳನ್ನು ಎಲ್ಲೂ ಕೂಡ ಜನನನ್ನು ಸೇರಿಸದೆ ಆ ಕಾಂಗ್ರೆಸ್ನ ಸರಳತೆ ಇದೆಯಲ್ಲ ಅದು ಭಾಳ ಮುಖ್ಯವಾಗಿತ್ತು. ಆದರೆ ಕಾಂಗ್ರೆಸ್ ಆ ಸರಳತೆಯನ್ನು ಬಲಿದಾನ ಕೊಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ, ಈಗ ಕಾಡ್ತಾ ಇದೆ. ಈ ಕಾರ್ಯಕ್ರಮ ಏನೇ ಇರಲಿ ಇದಕ್ಕೆ ತೋರಿಸ್ತಾ ಇರೋದು ಅಲ್ಟಿಮೇಟ್ಲಿ ಜನ ನೋಡಬೇಕು. ನೀವು ಎಷ್ಟು ಲಕ್ಷ ಜನರಿಗೆ ಚಾನಲ್ಗಳಲ್ಲೂ ಹಾಕ್ಬೋದು, ಇನ್ನೊಂದು ಹಾಕ್ಬೋದು, ಬಟ್ ಅದು ಪರಿಣಾಮಕಾರಿ ಹೌದಾ ಅಲ್ವಾ, ಬಟ್ ಅದೊಂದು ವಾತಾವರಣ ಸೃಷ್ಟಿಸ್ಬೋದು. ಆದರೆ ಕಾಂಗ್ರೆಸ್ ಯಾವ ದೃಷ್ಟಿಯಿಂದ ವಿಭಿನ್ನ, ಕಾಂಗ್ರೆಸ್ ಇತಿಹಾಸವನ್ನು ಮರೆತರೆ ಕಾಂಗ್ರೆಸ್ ಉದ್ಧಾರ ಆಗಲ್ಲ. ಕಾಂಗ್ರೆಸ್ ಇತಿಹಾಸ ಅನ್ನೋದು ಕೇವಲ ಸೋನಿಯಾ ಕುಟುಂಬದ ಇತಿಹಾಸ ಅಲ್ಲ. ಕಾಂಗ್ರೆಸ್ ಇತಿಹಾಸ ಅಂತಂದರೆ ಬರೀ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಇತಿಹಾಸ ಮಾತ್ರ ಅಲ್ಲ. ಕಾಂಗ್ರೆಸ್ ಇತಿಹಾಸ ಅದಕ್ಕೆ ಮೀರಿದ್ದು. ಕಾಂಗ್ರೆಸ್ ಉಜ್ವಲವಾದ ಒಂದು ಪರಂಪರೆಯನ್ನು ಇಟ್ಟುಕೊಂಡಂತಹ ಒಂದು ಪಕ್ಷ ಅದು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಪಕ್ಷ, ಭ್ರಾತೃತ್ವಕ್ಕಾಗಿ ಹೋರಾಟ ಮಾಡಿದ ಪಕ್ಷ, ಸರ್ವಧರ್ಮ ನಿರಪೇಕ್ಷತೆಯನ್ನು ಪ್ರದರ್ಶಿಸಿದ ಪಕ್ಷ, ಈ ದೇಶದ ಅಂತಃಸತ್ವವಾಗಿ ಇದ್ದದ್ದು ಕಾಂಗ್ರೆಸ್. ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗಿದ್ದು ಕಾಂಗ್ರೆಸ್. ಕೈಗಾರಿಕಾ ಕ್ರಾಂತಿ ಮಾಡಿದ್ದು ಕಾಂಗ್ರೆಸ್ ಅಲ್ವಾ, ಹಸಿರು ಕ್ರಾಂತಿ ಮಾಡಿದ್ದು ಕಾಂಗ್ರೆಸ್, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದು ಕಾಂಗ್ರೆಸ್. ಇಂಥ ಕಾಂಗ್ರೆಸ್ಸನ್ನು ನೀವು ಎಲ್ಲಿ ತೆಗೆದುಕೊಂಡು ಹೋಗ್ತೀರಿ ಅಂತ ದೇಶದ ಜನ ಎಲ್ಲರೂ ಕುತೂಹಲದಿಂದ ನೋಡ್ತಾರೆ. ಆದರೆ ಕಾಂಗ್ರೆಸ್ ನನಗೆ ದಾರಿ ತಪ್ತಾ ಇದೆ, ದಾರಿ ತಪ್ಪಿದೆ ಅಂತ ಅನಿಸ್ಬಿಟ್ಟಿದೆ. ಕಾಂಗ್ರೆಸ್ ದಾರಿ ತಪ್ಪಿದೆ. ಶಿವಕುಮಾರ್ ಕೂಡ ಮೊದಲು ಕರ್ನಾಟಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡಬೇಕಿತ್ತು, ಪ್ರವಾಸ ಮಾಡಬೇಕಿತ್ತು, ಪಾದಯಾತ್ರೆ ಮಾಡಬೇಕಿತ್ತು, ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ಜನರ ಕಷ್ಟ ಸುಖವನ್ನು ಕೇಳಬೇಕಿತ್ತು. ಸೊ ಅಂಥದ್ದನ್ನು ಮಾಡದೇನೆ ಇದು ಮಾಡೋದಿದೆಯಲ್ಲ. ಒಂದು ಕಡೆ ಕೋವಿಡ್ ಎಂಥ ಸ್ಥಿತಿ ಇದೆ ಅನ್ನೋದು ನಮಗೆ ಗೊತ್ತಿದೆ. ಈ ಸರ್ಕಾರ ಹೆಣವನ್ನು ತೆಗೆದುಬಿಟ್ಟು ಒಂದು ಸಾವಿಗೂ ಒಂದು ಘನತೆ ಇರುತ್ತೆ ಅನ್ನೋದು ಈ ಸರ್ಕಾರಕ್ಕೆ ಅರ್ಥ ಆಗ್ತಿಲ್ವಲ್ಲ, ಇಲ್ಲಿಯ ಬ್ಯೂರೋಕ್ರಸಿಗೆ ಅರ್ಥ ಆಗಲ್ವಲ್ಲ, ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಕೋವಿಡ್-19 ಸಾಯ್ತಾ ಇರುವ ಜನರನ್ನು ಸಾಮೂಹಿಕವಾಗಿ 2 ಹೆಣವನ್ನು 3 ಹೆಣವನ್ನು 4 ಹೆಣವನ್ನು ಒಂದು ಗುಂಡಿಯೊಳಗೆ ಮುಚ್ಚುವಂಥ ಕೆಲಸ ನಡೀತಾ ಇದೆ. ಆ ಸಂದರ್ಭದಲ್ಲಿ ನೀವು ವಿಜೃಂಭಣೆಯಿಂದ ಮಿಂಚುತ್ತೀರಾ? ಜನ ಎಂದು ನಾನು ಸಾಯ್ತೀನೋ ಅನ್ನುವ ದುಃಖದಲ್ಲಿ, ನೋವಿನಲ್ಲಿ, ಅಸಹಾಯಕತೆಯಲ್ಲಿ ಸಾವನ್ನು ಎದುರು ನೋಡ್ತಾ ಭಯಗ್ರಸ್ತರಾಗಿದ್ದಂಥ ಸಂದರ್ಭದಲ್ಲಿ ನೀವು ವಿಜೃಂಭಣೆಯನ್ನು ಪ್ರದರ್ಶಿಸ್ತೀರ ನಿಮ್ಮ ಅಧಿಕಾರ ಗ್ರಹಣ ಸಮಾರಂಭವನ್ನು. ಕಾಂಗ್ರೆಸ್ನ ಎಲ್ಲಿ ಹೊರಟಿದ್ದೀರಿ ನೀವು? ಬಿ ಜೆ ಪಿಯ ಯಾವ ಫೇಲ್ಯೂರನ್ನು ತೋರಿಸೋದಕ್ಕೆ ನೀವು ಯತ್ನ ಮಾಡಿದ್ದೀರಿ ಹೇಳಿ ನನಗೆ? ನೀವು ಮಾಡಿದ್ದೀರಿ ಅಂತ ನನಗೆ ಅನಿಸಲ್ಲ. ಅಥವಾ ನೀವೀಗ ಮಾಡ್ತೀರಿ ಅಂತ ನಾನು ಅನಿಸೋಲ್ಲ. ಇಡೀ ನಿಮ್ಮ ರಾಜಕಾರಣದ ರೀತಿ ನೀತಿ ರಿವಾಜುಗಳೇ ಬೇರೆ ಆಗೋಗ್ಬಿಟ್ಟಿವೆ. ದಿನನಿತ್ಯ 97ಕ್ಕೆ ಈಗ ನಗರದಲ್ಲಿ ಮೃತರ ಸಂಖ್ಯೆ ಏರಿದೆ. ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ತಮಗೆ ಬೇಕಾಗಿತ್ತ? ನೀವು ನಿಮ್ಮ ಆತ್ಮವನ್ನು ಪ್ರಶ್ನೆ ಮಾಡ್ಕೋಬೇಕು. ನಿಮ್ಮ ಮೇಲಿನ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ, ಮಾತನ್ನು ಹೇಳೋದು ನನ್ನ ಕರ್ತವ್ಯ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಗಾಂಧಿ ಕಾಲದಲ್ಲಿ ನಮಗೆ ಕಾಂಗ್ರೆಸ್ ಬೇಕೇ ಹೊರತು ಈ ಕೋಟಾ ಗಾಂಧಿಗಳ ಕಾಲದ ಕಾಂಗ್ರೆಸ್ ಬೇಕಾಗಿಲ್ಲ. ಕುಟುಂಬ ರಾಜಕಾರಣದ ಕಾಂಗ್ರೆಸ್ ಬೇಕಾಗಿಲ್ಲ ನಮಗೆ. ಹೊಸ ನಾಯಕತ್ವ ಹುಟ್ಟುವ ಹಾಗೆ ಮಾಡುವ ಶಕ್ತಿ ಕಾಂಗ್ರೆಸ್ಸಿಗೆ ಇವತ್ತು ಇದೆ ಅಂತ ನಾನು ನಂಬಿದ್ದೇನೆ. ಕಾಂಗ್ರೆಸ್ ಈ ದೇಶದಲ್ಲಿ ನಾಯಕತ್ವವನ್ನು ಹುಟ್ಟು ಹಾಕಿದ್ದು ಕಾಂಗ್ರೆಸ್. ಅಂಥ ಹೊಸ ನಾಯಕತ್ವ ಹುಟ್ಟೋದಕ್ಕೆ ಅವಕಾಶ ಕೊಡದೇನೆ ಯಾವುದೋ ಕುಟುಂಬದ ಗುಲಾಮತನದಿಂದ ಮಾಡುವ ಇಂಥ ಕೃತ್ಯಗಳೇನಿವೆ, ಜೈ ಹುಜೂರ್ ರಾಜಕಾರಣ ಏನಿದೆ, ಅದು ಕಾಂಗ್ರೆಸ್ಸಿಗೂ ಒಳ್ಳೆಯದಲ್ಲ, ಈ ದೇಶಕ್ಕೂ ಒಳ್ಳೆಯದಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ನಂಬಿದ್ದೇನೆ. ನಾನು ಹೇಗೆ ಕೋಮುವಾದವನ್ನು, ಬಿ ಜೆ ಪಿ ಕೋಮುವಾದವನ್ನು ವಿರೋಧ ಮಾಡ್ತೇನೋ ಹಾಗೆ ಕಾಂಗ್ರೆಸ್ ಪಕ್ಷದ ಕುಟುಂಬ ರಾಜಕಾರಣವನ್ನು ನಾನು ವಿರೋಧ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷ ಗಾಂಧಿಯತ್ತ ತಿರುಗಿ ನೋಡಬೇಕಾದ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವು ಕುಳಿತಿದ್ದೇವೆ. ಗಾಂಧಿ ನಮಗೆ ಬೇಕಾಗಿದೆ, ಅಂಬೇಡ್ಕರ್ ಬೇಕಾಗಿದೆ, ಬಸವ ಬೇಕಾಗಿದೆ, ಬುದ್ಧ ಬೇಕಾಗಿದೆ. ನೀವು ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿಯನ್ನು ಇಟ್ಟುಕೊಂಡು ಇಡೀ ಇವರ ತತ್ವಗಳನ್ನು ಒಗ್ಗೂಡಿಸಿ, ಅದನ್ನು ಸೇರಿಸಿ, ಅದನ್ನು ಪಾಕವನ್ನಾಗಿಸಿ ಮುಂದುವರಿಬೇಕಾಗಿತ್ತು. ನನಗೆ ಕಾಣ್ತಾ ಇಲ್ಲ. ನನಗಿಲ್ಲೂ ಕೂಡ ಒಂದು ರೀತಿಯ ಟಾಟಾ ಬಿರ್ಲಾ ರಾಜಕಾರಣ ಅಂತ ಏನಂತೀರಿ ಅದು ಕಾಣುತ್ತೆ. ಉದ್ಯಮಿಗಳ ಪರವಾದ ರಾಜಕಾರಣ ನನಗೆ ಇಲ್ಲಿ ಕಾಣ್ತಾ ಇದೆ. ವಿಜೃಂಭಣೆಯ ರಾಜಕಾರಣ ನನಗಿಲ್ಲಿ ಕಾಣ್ತಾ ಇದೆ.
ವಿಜೃಂಭಿಸುವುದು ಮುಖ್ಯ ಅನ್ನೋದು ಕಾಣ್ತಾ ಇದೆ, ಹಣ ಅನ್ನೋದು ಮುಖ್ಯ ಅಂತ ಕಾಣ್ತಾ ಇದೆ. ಮಾಧ್ಯಮಗಳು ನನಗೆ ಇವತ್ತೆಲ್ಲ ಫುಲ್ ಲೈವ್ ತೋರಿಸ್ತಾರೆ, ಎಲ್ಲದೂ ಕೂಡ ಅದು ಸ್ಲಾಟ್ ಪರ್ಚೇಸ್ ಅನ್ನೋದು ನನಗೆ ಅನುಮಾನ ಇಲ್ಲ. ಬಹುತೇಕ ಪತ್ರಿಕೆಗಳಲ್ಲಿ ಕಾಂಗ್ರೆಸ್ ಪಕ್ಷದ DK ಪದಗ್ರಹಣದ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟನ್ನು ಸುದ್ದಿ ರೂಪದಲ್ಲಿ ಹಾಕುವ ಒಂದು ಪರಂಪರೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಇದು 4-6 ದಿನಗಳಿಂದ ಸತತವಾಗಿ ಎಲ್ಲ ಮಾಧ್ಯಮಗಳು ನಡೀತಿದೆ. ಅದಕ್ಕೆ ಎಷ್ಟು ಲಕ್ಷಾಂತರ ಎಷ್ಟು ಕೋಟಿ ಖರ್ಚಾಯಿತೋ ನನಗೆ ಗೊತ್ತಿಲ್ಲ. ಖರ್ಚಾಗದೇ ಇಲ್ಲ ಅಂತ ಹೇಳಕ್ಕೆ, ಅಥವಾ DK ಅವರ ಪದಗ್ರಹಣ ಸಮಾರಂಭಕ್ಕೆ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ನನಗೆ. DK ಮಿಂಚೋದಕ್ಕೆ ಹೊರಟಿದ್ದಾರೆ. ಅವರ ಈ ಮಿಂಚುವಿಕೆಯಲ್ಲಿ ಉಳಿದ ನಾಯಕರುಗಳೇನಿದ್ದಾರೆ ಅವರು ನೇಪಥ್ಯಕ್ಕೆ ಸರಿತಾರೆ, ನನಗೆ ಯಾವ ಅನುಮಾನ ಕೂಡ ಇಲ್ಲ. ಇಡೀ ಇವತ್ತಿನ ಈ ಕಾಂಗ್ರೆಸ್ ರಾಜಕಾರಣವನ್ನು ಗಮನಿಸ್ತಾ ಹೋದರೆ ಅನ್ನಭಾಗ್ಯ ಕೊಟ್ಟ ಸಿದ್ದರಾಮಯ್ಯ ಕೂಡ ನೇಪಥ್ಯಕ್ಕೆ ಸರಿಯುವ ಲಕ್ಷಣ ಕಾಣ್ತಾ ಇದೆ. DK ಇಡೀ ಕಾಂಗ್ರೆಸ್ ಪಕ್ಷವನ್ನು ಆಕ್ರಮಿಸ್ತಾ ಇದ್ದಾರೆ. ಹಾಗೆಯೇ DK ಶೈಲಿಯ ರಾಜಕಾರಣ ಕಾಂಗ್ರೆಸ್ನ ಒಳಗಡೆ ಮೊದಲು ಇರಲಿಲ್ಲ ಅಂತಲ್ಲ, ಅದು ಇನ್ನಷ್ಟು ವಿಜೃಂಭಣೆಯಿಂದ ಮಿಂಚಲಿದೆ. ಇದು ಕಾಂಗ್ರೆಸ್ ಪಕ್ಷವನ್ನು ಉಳಿಸುತ್ತೆ ಅಂತ ನನಗೆ ಅನಿಸಲ್ಲ. ಸೊ ಇನ್ನೊಂದು ನಾನು ಮಾತನಾಡ್ತಾ ಇರೋದು ನನಗೆ ಭಾಳ ಮುಖ್ಯ ಅನಿಸೋದು ಅಂದರೆ ಏನು, ಭಾರತ ಮತ್ತು ಚೀನಾ ಗಡಿಗೆ ಸಂಬಂಧಪಟ್ಟ ಹಾಗೆ ಸೊ ಸಚಿವ ಗಡ್ಕರಿ ಅವರು ನೀಡಿದ ಹೇಳಿಕೆ ಇದು ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಇದೆ. ಚೀನಾಗೆ ಹೆದ್ದಾರಿ ಬಂದ್, ರಸ್ತೆ ಯೋಜನೆಗಳಲ್ಲಿ ಚೀನಾ ಕಂಪನಿಗಳಿಗೆ ಅವಕಾಶ ಇಲ್ಲ, ಸಚಿವ ಗಡ್ಕರಿ. ಸೊ ಈ ಹಾಗೆಯೇ 4G ಟೆಂಡರನ್ನು ರದ್ದುಪಡಿಸಿದಂಥ ಸುದ್ದಿ ಕೂಡ ಇದೆ. BSNL ಇದನ್ನು ರದ್ದುಪಡಿಸಿದೆ ಅನ್ನುವಂಥದ್ದು. ಸೊ ಹಾಗೆಯೇ ಇಡೀ ಒಂದು ಈ ಸುದ್ದಿಯಲ್ಲಿ ದಲೈ ಲಾಮಾ ಅವರಿಗೆ ಭಾರತ ರತ್ನ ನೀಡಬೇಕು ಅನ್ನುವ ಪ್ರಸ್ತಾಪ ಬಂದಿದೆ. ನನಗೆ ದಲೈ ಲಾಮಾ ಅವರಿಗೆ ಭಾರತ ರತ್ನವನ್ನು ಯಾವತ್ತೂ ಕೊಡಬೇಕಿತ್ತು ಅಂತ ನಂಬಿದವ್ರು ನಾನು. ಆದರೆ ನೀವು ಪ್ರತಿಯೊಂದನ್ನು ರಾಜಕಾರಣ ಮಾಡ್ತೀರಲ್ಲ, ಈಗ ಚೀನಾ ಹೆದರಿಸಬೇಕು ಅಂತೇಳಿ ಭಾರತ ರತ್ನವನ್ನು ದಲೈ ಲಾಮಾ ಕೊಟ್ಟರೆ ನೀವು, ಇಡೀ ನನಗೆ ಈ ಮನಸ್ಥಿತಿ, BJPಯ ಮನಸ್ಥಿತಿ ಎಷ್ಟು ಅಪಾಯಕಾರಿ ಅಂತ ಕಾಣ್ತಾ ಇದೆ. ಹಿಂದುತ್ವವನ್ನು ಉಳಿಸೋದಕ್ಕಾಗಿ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೊರಡ್ತೀರಿ, ಈಗ ಚೀನಾ ಹೆದರಿಸಬೇಕು ಅನ್ನೋದಕ್ಕೆ ಕಾರಣಕ್ಕಾಗಿ. ದಲೈ ಲಾಮಾ ಇದನ್ನು ಮೀರಿದವರು. ಚೀನಾವನ್ನು ನೀವು ಹೆದರಿಸೋದಕ್ಕಿಂತ ಮುಖ್ಯವಾದ್ದು ಅದನ್ನು ನೀವು ಅರ್ಥ ಮಾಡಿ ನೀವು ಮೊದಲು ಬರಲ್ಲ. ನಿಮ್ಮ ಮನಸ್ಸಿನ ಒಳಗಡೆ ಎಷ್ಟು ವಿಷ ತುಂಬಿದೆ ನೋಡಿ, ನಿಮ್ಮ ಮನಸ್ಸಿನ ಒಳಗಡೆ ಎಷ್ಟು ರಾಜಕಾರಣ ತುಂಬಿದೆ ಅಂತ ನೋಡಿ. ಭಾರತ ರತ್ನವನ್ನು ಕೂಡ ರಾಜಕೀಯಗೊಳಿಸುವ ನಿಮ್ಮ ಕುತಂತ್ರ ಇದೆಯಲ್ಲ, ಇದು ದೇಶಕ್ಕೆ ಒಳ್ಳೇದು ಮಾಡುತ್ತಾ? ನನಗನ್ನಿಸಲ್ಲ. ಯಾಕೆಂದರೆ ದಲೈ ಲಾಮಾ ಕೊಡಬೇಕು ಅನ್ನುವುದೇ ಅದು ನಿಮ್ಮ ಹೃದಯ ವೈಶಾಲ್ಯದಿಂದ ಅವರ ಸೇವೆಯನ್ನು ಗಮನಿಸಿ ಕೊಟ್ಟಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಆದರೆ ಈಗ ಚೀನಾ ಜೊತೆ ನಮಗೆ ಜಗಳ ಆಗ್ತಾ ಇದೆ, ಚೀನಾ ಖುಷಿಯಾಗುತ್ತೆ ಅಂತ ದಲೈ ಲಾಮಾ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೊರಡ್ತಿರಲ್ಲ. ನಿಮ್ಮ ಇಡೀ ಈ ರಾಜಕಾರಣದ ಇದೆಯಲ್ಲ, ಈ ರಾಜಕಾರಣ ನಮಗೆ ಭಯವನ್ನು ಹುಟ್ಟಿಸೋವಂಥದ್ದು ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಏನು, ಭಾರತ ಮತ್ತು ಚೀನಾ ಗಡಿ ತಂಟೆಗೆ ಸಂಬಂಧಪಟ್ಟ ಹಾಗೆ ಮಿಲಿಟರಿ ಅಧಿಕಾರಿಗಳ ಹಂತದ ಮಾತುಕತೆ ನಡೀತಾ ಇತ್ತು. ಅದರ ಪ್ರಥಮ ಸುದ್ದಿಯಾಗಿ ಹಿಂದೂ ಮಾಡಿದೆ, ಇಂಡಿಯಾ ಚೀನಾ ಅಗ್ರಿ ಟು ಹೋಲ್ಡ್ ಮೋರ್ ಟಾಕ್ಸ್ ಟು ರಿಸಾಲ್ವ್ LAC ಸ್ಟಾರ್ಟ್ಅಪ್. ಸೊ ಚೀನಾಕ್ಕೆ ಇದೇ ಸ್ಥಿತಿ ಬೇಕು ಅಂತ ಕಾಣುತ್ತೆ. ಅವ್ರೇನು ಪರಿಹರಿಸಲ್ಲ. ಒಂದು ಕಡೆ ಮಾತನಾಡ್ತಾರೆ, ಒಪ್ಕೋತಾರೆ, ಇನ್ನೊಂದು ಕಡೆ ಗಡಿ ಉಲ್ಲಂಘನೆ ಮಾಡ್ತಾರೆ, ತಳ್ಳಾಟ ಮಾಡ್ತಾರೆ, ಹೊಡೆಯೋಕ್ಕೆ ಹೋಗ್ತಾರೆ. ಯಾವುದೇ ರೀತಿಯ ಒಪ್ಪಂದಗಳಿಗೆ ಬದ್ಧರಾಗಿರುವ ಜನನೇ ಅಲ್ಲ. ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಕೂಡ ಅವರು ಬದ್ಧ ಆಗಿಲ್ಲ ಅನ್ನೋದು ನನಗೆ ಅನುಮಾನನೇ ಇಲ್ಲ. ಒಂದು ಮಾತಾಡೋದು ಒಂದು, ಕೃತ್ಯ ಒಂದು, ಮಾತನಾಡೋದು ಒಂದು, ಕೃತ್ಯ ಒಂದು. ಇಂಥ ಕ್ಷುಲ್ಲಕ ರಾಜಕಾರಣವನ್ನು ಚೀನಾ ಮಾಡ್ತಾ ಬಂದಿದೆ ಅನ್ನೋದು. ಸೊ ಇನ್ನೊಂದು, ಮೋದಿ ಕುಡ್ಸ್ ಚೈನೀಸ್ ಸೋಷಿಯಲ್ ಮೀಡಿಯಾ ಸೈಟ್. ಇದೆಲ್ಲ ಒತ್ತಡದ ತಂತ್ರ, ಅದರಿಂದ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಆದರೆ ಮೋದಿ ಮಾಡಿದ ತಪ್ಪು, ನೆಹರು ಮಾಡಿದ ತಪ್ಪೆ. ನೆಹರುವನ್ನು ಬೈತಾ ಅದೇ ತಪ್ಪನ್ನು ಮೋದಿ ಮಾಡಿದ್ರು. ಏನು, ಚೀನಾದ ನಾಯಕತ್ವ ಜೊತೆಗಿನ ವೈಯಕ್ತಿಕ ಸಂಬಂಧ ಎಲ್ಲಿಗೂ ತಂಡೋಗುತ್ತೆ ಅಂತ ಅಂದ್ಕೊಂಡ್ರು. ಆಗಲೂ ನೆಹರು ಅದನ್ನೇ ಮಾಡಿದರು. ಹಿಂದೂ ಚೀನಿ ಬಾಯಿ ಅಂತ ಅಪ್ಪಗಡ್ರು ನೋಡಿ, ಹಿಂದ್ಗಡೆ ಬಿತ್ತು ಇಟ್ಬಿಟ್ರು ಅಲ್ವಾ. ಮಾಮೂನ್ ನೋಡಿದ್ರು ಉಳ್ಕೊಂಡಿಲ್ಲ ನೆಹರು. ಈಗ ನೀವು ನೆಹರುವನ್ನು ಬೈತಾ ನೀವು ಜಿನ್ಪಿಂಗ್ ಅವರನ್ನು ನಂಬಿದ್ರಿ, ಅವ್ರ ಜೊತೆ ಎಳ್ನೀರು ಕುಡಿದ್ರಿ ಅಲ್ವಾ ಮೋದಿಯವರೇ. ಜಿನ್ಪಿಂಗ್ ವೈಯಕ್ತಿಕ ಸ್ನೇಹ, ಎಲ್ಲರ ಹಾಟ್ಲೈನ್ ಪಸಕ್ಕಂತ ಮಾತಾಡ್ಬಿಟ್ರೆ ಆಗೋಯ್ತು ಅಂದ್ಕೊಂಡ್ರಿ. ನೀವು ಚೀನಿ ಜನರನ್ನ ಅರ್ಥ ಮಾಡ್ಕೊಂಡೇ ಇಲ್ಲ. ಈಗ ಅರ್ಥ ಆಗುವ ಹೊತ್ತಿಗೆ ನೀವು ಯಾವ ಸ್ಥಿತಿಗೆ ತಲುಪಿದ್ದೀರಿ ನೋಡಿ. ನೀವು ಮಾತನಾಡುವ ಸ್ಥಿತಿಯಲ್ಲೇ ಇಲ್ಲ. ಚೀನಾ ಭಾರತದ ಕೆಲವು ಭಾಗವನ್ನು ಆಕ್ರಮಿಸಿದೆ ಅಂತ ಹೇಳೋ ಸ್ಥಿತಿಯೇ ಇಲ್ಲ ಅಲ್ವಾ. ಯೋಚನೆ ಮಾಡಿ, ಫಿಂಗರ್ 8ರಲ್ಲಿರೋದು ಫಿಂಗರ್ 4ವರೆಗೆ ಬಂದದ್ದು
ಅಲ್ವಾ? ಯಾವುದನ್ನು ಹೇಳಲಾರದ ಸ್ಥಿತಿಗೆ ಬಂದು ತಲುಪಿದ್ದೀರಿ. ನಿಮ್ಮ ಮುಖದಲ್ಲಿ ಒಂದು ಅಸಹಾಯಕತೆ ನನಗೆ ಕಾಣ್ತಾ ಇದೆ ಮೋದಿಯವರೇ. ನಿಮ್ಮ ಮುಖದಲ್ಲಿ ಇರುವ ದುಃಖ ನನಗೆ ಕಾಣ್ತಾ. ನಿಮಗೆ ಈ ದೇಶದ ಬಗ್ಗೆ ಪ್ರೇಮ ಇಲ್ಲ ಅಂತ ನಾನು ಹೇಳಲ್ಲ. ನೀವು ದೇಶಪ್ರೇಮಿ ಅನ್ನೋದು ನನಗೆ ಅನುಮಾನ ಇಲ್ಲ. ಆದರೆ ನಿಮ್ಮ ದೇಶ ಪ್ರೇಮದ ಒಳಗಡೆ ಸಮಸ್ಯೆಗಳಿವೆ. ನಿಮ್ಮ ದೇಶ ಅನ್ನುವ ಕಲ್ಪನೆಯಲ್ಲಿ ಸಮಸ್ಯೆ ಇದೆ. ಪ್ರೀತಿ ಪ್ರೇಮ ಅನ್ನುವುದರಲ್ಲಿ ನಿಮಗೆ ಸಮಸ್ಯೆ ಇದೆ. ನಿಮ್ಮ ಸಮಸ್ಯೆ ನಿಮ್ಮ ಒಳಗಡೆನೇ ಇದೆ ಮೋದಿಯವರೇ. ಬಹುತೇಕ ನಮ್ಮೆಲ್ಲರ ಸಮಸ್ಯೆ ನಮ್ಮ ಒಳಗಡೆನೇ ಇರುತ್ತೆ, ನಿಮಗೆ ಮಾತ್ರ ಅಂತಲ್ಲ. ನೀವು ಸೃಷ್ಟಿಸಿಕೊಂಡಿದ್ದ ಒಂದು ಭ್ರಮೆ ಇತ್ತಲ್ಲ, ಆ ಭ್ರಮೆ ಕಳಚಬೇಕಾದ ಸಮಯ ಮೋದಿಯವರೇ. ದಟ್ ಈಸ್ ವಾಟ್ ಐ ಬಿಲೀವ್. ಇಲ್ಲದಿದ್ದರೆ ನೀವು ಚೀನಾವನ್ನು ಹ್ಯಾಂಡಲ್ ಮಾಡಬಲ್ಲರಿ. ನೀವು ರಾಜನೀತಿಜ್ಞನಾಗಿ ಬಿಹೇವ್ ಮಾಡಬೇಕು ಹೊರತು ರಾಜಕೀಯ ಕ್ಷುಲ್ಲಕ ಕಾರಣಗಳಿಗಾಗಿ ಆಯಾ ಸಂದರ್ಭದಲ್ಲಿ ಆ ಸಮಯ ಸಾಧಕತನದ ನಿರ್ಧಾರಗಳನ್ನು ತಾವೇನು ತಗೋತೀರಿ, ಅದು ದೇಶವನ್ನು ಅಭಿವೃದ್ಧಿಯೆಡೆ ಕೊಂಡೊಯ್ಯಲಾರದು, ಈ ದೇಶವನ್ನು ಉಳಿಸಲಾರದು. ಇದು ನಿಮಗೆ ಅರ್ಥ ಆಗಬೇಕು. ನಿಮ್ಮದು ಇಡೀ ದೇಶದ ಕಲ್ಪನೆ, ದೇಶ ಪ್ರೇಮದ ಕಲ್ಪನೆ, ಭಾರತೀಯತೆ ಕಲ್ಪನೆ, ಇಲ್ಲಿ ಎಲ್ಲ ಕಡೆ ಸಮಸ್ಯೆ ಇದೆ. ಆದ್ದರಿಂದ ನೀವು ಸೋಲ್ತೀರಿ. ಈಗ ನೋಡಿ, ಮೊದಲಾದರೆ ನೀವು 2014, 16, 17ವರೆಗೆ ಯಾವುದಾದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಮೋದಿಯವರು ನಿಮ್ಮ ಬಗ್ಗೆ ಮಾತನಾಡೋದಕ್ಕೆ ಜನ ಹೆದರ್ತಿದ್ರಲ್ವ. ಇವತ್ತು ಎಷ್ಟು ಟ್ರೋಲ್ ಆಗ್ತಿದೆ. ಸುಳ್ಳುಗಳು ಹೇಗೆ ಅನಾವರಣಗೊಳ್ತಿವೆ ನೋಡಿ. ಸುಳ್ಳುಗಳೇ ಹಾಗೆ. ಸುಳ್ಳುಗಳು ಅನ್ನುವುದು ಒಂದು ಉರಿಯ ಅಗ್ನಿ ಇದ್ದ ಹಾಗೆ. ಅದರ ಮೇಲೆ ನೀವು ಬಟ್ಟೆ ಹಾಕೋಕ್ಕಾಗಲ್ಲ. ನೀವು ಉರಿಯುವ ಬೆಂಕಿಯ ಮೇಲೆ ಬಟ್ಟೆ ಹಾಕೋದಾಗಲಿ, ಮುಚ್ಚಿರುವ ಕೆಂಡದ ಮೇಲೆ ನೀವು ಚಾಪೆ ಎಳೆದ್ಬಿಟ್ಟು ಏನೂ ಇಲ್ಲ ಅನ್ನೋದಾಗಲಿ ಸಾಧ್ಯ ಆಗಲ್ಲ. ಕೆಂಡ ಇದೆಯಲ್ಲ, ಅದು ಎಂದಿದ್ರೂ ಬೆಂಕಿಯ ಮೂಲ. ಹಾಗೆಯೇ ಉರಿಯುತ್ತಿರೋ ಭಂಗಿ ದಹಿಸ್ತಾ ಹೋಗುತ್ತೆ ಅಲ್ವಾ? ನೀವು ಸತ್ಯ ಎನ್ನುವ ಬೆಂಕಿಯ ಮೇಲೆ, ಸತ್ಯ ಅನ್ನುವ ಕೆಂಡದ ಮೇಲೆ ಸುಳ್ಳಿನ ಚಾದರವನ್ನು ಎಳೆಯೋ ಯತ್ನ ಮಾಡಿದ್ರಿ. ನಿಮಗೆ ಅರಿವಾಗಬೇಕಾಗಿತ್ತು ಮೋದಿಯವರೇ, ನೀವು ಅರ್ಥಕೊಂಡಿಲ್ಲ. ಸೊ ಇವತ್ತು ಈ ಸ್ಥಿತಿಗೆ ಬಂದಿದೆ ನೋಡಿ. ತಾವು ಈ ಬಗ್ಗೆ ಯೋಚನೆ ಮಾಡಬೇಕು. ಅದರ ಜೊತೆಗೆ ಚೀನಾವನ್ನು ಎದುರಿಸೋದಕ್ಕೆ ರಾಜನೀತಿ ಬೇಕೇ ಹೊರತು ಭಾಷಣಗಳು ಸುಳ್ಳುಗಳು ಅಲ್ಲ ಅನ್ನೋದನ್ನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹಿಂದೂದಲ್ಲಿ ಇದೆ GST ರೆವಿನ್ಯೂಸ್ ಪ್ಲಗ್ 40% ಇನ್ ಫಸ್ಟ್ ಕ್ವಾರ್ಟರ್ ಅನ್ನುವ ಸುದ್ದಿ. ಹಾಗೆ ಹೋಮ್ ಐಸೋಲೇಷನ್ ಸಜೆಸ್ಟೆಡ್ ಫಾರ್, ನಾನು ನಿಮಗೆ ಹೇಳಿದೆ. CRPF ಜವಾನ್ ಸಿವಿಲಿಯನ್ ಕಿಲ್ಡ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಸೊಪೋರೆ. ಜಮ್ಮು ಆ್ಯಂಡ್ ಕಾಶ್ಮೀರ ನೀವೇನು ಮಾಡಿದರೂ ಅದರ ಸ್ಥಿತಿ ಬದಲಾಗ ಲಕ್ಷಣಗಳು ಕಾಣಲ್ಲ. ಸಾವು ಸಾವು ಸಾವು. ಹಾಗೆಯೇ ಡೆಕ್ಕನ್ ಹೆರಾಲ್ಡ್ಗಳಲ್ಲೂ ಕೂಡ ಹಲವಾರು ಮಹತ್ವದ ಸುದ್ದಿಗಳಿವೆ. ಇನ್ನು ಡೆವಲಪರ್ಸ್ ಮಸ್ಟ್ ಸೀಕ್ ಬಾಯರ್ಸ್ ಅಪ್ರೂವಲ್ ಟು ಆಲ್ಟರ್ ಬಿಲ್ಡಿಂಗ್ ಪ್ಲ್ಯಾನನ್ನು ಬದಲು ಮಾಡಬೇಕಾದ್ರೆ ಯಾರು ಅದನ್ನು ಖರೀದಿ ಮಾಡ್ತಾರೆ ಅವರಿಂದ ಅಪ್ರೂವ್ ಪಡಿಲೇಬೇಕು ಅನ್ನೋದು. ಹಾಗೆಯೇ ಕ್ರೈಮ್ ಸುದ್ದಿಗಳಿವೆ, ಸಾಕಷ್ಟು ಸುದ್ದಿಗಳಿವೆ. ಆದರೆ ಇನ್ನೂ ಸುದ್ದಿಗಳನ್ನ ಹೇಳೋದಕ್ಕೆ, ನಾನು ವಿಮರ್ಶೆ ಮಾಡೋದಕ್ಕೆ ಸಮಯ ಇಲ್ಲ. ಸೊ ಇವತ್ತಿನ ದಿನ ತಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರ ತಮ್ಮ ಜೊತೆಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.